Okay, see here, the unit number 3, the data collection. So before started the class, what do you mean by data? So why it is an essential for in the research? So yes, it is very important from the research. Why it is important? The every research, the successful is behind on the collection of the true data. So without data, we cannot take any kind of decisions in the organization. So otherwise, so that is the major reason in the business research. The very important area is data collection. So now any data collection ಮಾಡಬೇಕಪ್ಪ ಅಂತಂದ್ರೆ ನಾವು ರಿಸರ್ಚ್ ನ ಒಂದು ಸಕ್ಸಸ್ಫುಲ್ ಆದಂತ ಒಂದು ರೂಟ್ ನಲ್ಲಿ ತಗೊಂಡು ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ಸೊ ಈಗ ಯಾವ್ದಾದ್ರು ಒಂದು ವಿಷಯನ ತಗೊಳ್ಳೋದಾದ್ರೆ ಆ ವಿಷಯದ ರಿಲೇಟೆಡ್ ಆಗಿ ನಾವೇನ್ ಮಾಡಬೇಕು, ಫಸ್ಟ್ ಮಾಹಿತಿನ ಕಲೆಕ್ಟ್ ಮಾಡಬೇಕು. ದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿರೋದು, ದಟ್ ಇನ್ಫಾರ್ಮೇಶನ್ ವಿ ಕಾಲ್ಡ್ ಆಸ್ ಡೇಟಾ. So how to collect the data? For example, so I took it as one of the topic in the business related issue. So how is the customer satisfaction about the MTR products? Customers MTR product ಬಗ್ಗೆ ಎಷ್ಟು ಮಟ್ಟಿಗೆ ಅವರು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ ಅಂತ. ಈ ಸ್ಯಾಟಿಸ್ಫ್ಯಾಕ್ಷನ್ ಆಗಿದಾರೋ ಆಗಿಲ್ಲ ಅನ್ನೋದನ್ನ ಏನ್ ಮಾಡ್ಬೇಕಾಗುತ್ತೆ, ತಿಳ್ಕೊಬೇಕು. ಹೌ ಟು ಟೇಕ್ ದಿಸ್ ಇನ್ಫಾರ್ಮೇಶನ್. ಸೊ ಈ ಇನ್ಫಾರ್ಮೇಶನ್ ಅನ್ನು ತಗೊಳ್ಳೋದ್ರೆ ಹೇಗೆ, ಈ ಇನ್ಫಾರ್ಮೇಶನ್ ತಗೊಳ್ಳೋದನ್ನ ಹೇಗಪ್ಪ ಅಂದ್ರೆ ಇಟ್ಸ್ ವೆರಿ ಸಿಂಪಲ್. ಹೇಗೆ? ರೆಸ್ಪಾಂಡೆಂಟ್ಸ್ ಅಂದ್ರೆ ಯಾರು? ಯಾರ್ಯಾರು MTR ಫುಡ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾ ಇದಾರೋ ಅವ್ರ ಹತ್ರ ಏನ್ ಮಾಡ್ಬೇಕು, ನಾವು ಕ್ವಶನ್ಸ್ ಗಳನ್ನ ಅರೈಸ್ ಮಾಡ್ಬೇಕು. ಏನ್ ಮಾಡ್ಬೇಕು? ಕ್ವಶನ್ಸ್ ಗಳನ್ನ ಅರೈಸ್ ಮಾಡ್ಬೇಕು. ಇದ್ರ ಬಗ್ಗೆ, ಸೊ ಆರ್ ಯು ಸ್ಯಾಟಿಸ್ಫೈಡ್ ವಿತ್ ದ ಕಸ್ಟಮರ್? ಆರ್ ಯು ಸ್ಯಾಟಿಸ್ಫೈಡ್ ವಿತ್ ದ MTR ಪ್ರಾಡಕ್ಟ್ಸ್? ಸೇ ಎಸ್ ಆರ್ ನೋ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಇನ್ಫಾರ್ಮೇಶನ್ಸ್ ಗೊತ್ತಾಗುತ್ತೆ. ಆ ಇನ್ಫಾರ್ಮೇಶನ್ ಹೇಳ್ತಾ ಇದೀವಿ, ವಿ ಕಾಲ್ ಇಟ್ ಆಸ್ ಎ ಡೇಟಾ. ಸೊ ದಟ್ ಇಸ್ ವೈ ದ ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್ ಆಫ್ the business research. Okay. Okay, see here one by one. First, data collection. Here the two words is there. What is the data? Another one is collection. So the data means what? The data means the facts. Data means, facts or information. Fact ಆಗಿರಬಹುದು ಅಥವಾ ಇನ್ಫಾರ್ಮೇಶನ್ ಆಗಿರ್ಬೋದು, ಅಥವಾ ಡೇಟಾ ಅಂದ್ರೆ ನಿಮ್ಮ ಸಿಂಪಲ್ ಆಗಿ ನಿಮ್ಮ ಅರ್ಥ ಆಗೋದ್ರಲ್ಲಿ ಹೇಳ್ಬೇಕು. ಡೇಟಾ ಇಸ್ ನಥಿಂಗ್ ಬಟ್ ಇನ್ಫಾರ್ಮೇಶನ್. ಡೇಟಾ ಇಸ್ ನಥಿಂಗ್ ಬಟ್ ಇನ್ಫಾರ್ಮೇಶನ್. ಸೊ ಪ್ರಿಮಿಸಸ್ ಆರ್ ಸಿಸ್ಟಮ್ಯಾಟಿಕ್ಲಿ ಕಲೆಕ್ಟೆಡ್ ಆರ್ ಫಾರ್ಮಲಿ ಪ್ರೆಸೆಂಟೆಡ್ ಫಾರ್ ದ ಪರ್ಪಸ್ ಆಫ್ ಡ್ರಾಯಿಂಗ್ ಇನ್ಫರೆನ್ಸ್. ಸೊ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ, ಡೇಟಾ ಮೀನ್ಸ್ ಇಟ್ಸ್ ಎ ಫ್ಯಾಕ್ಟ್ ಆರ್ ಇನ್ಫಾರ್ಮೇಶನ್. ಇದನ್ನೇನ್ ಮಾಡ್ಬೇಕು, ನಾವು ಒಂದು ಸಿಸ್ಟಮ್ಯಾಟಿಕ್ ಕಲೆಕ್ಷನ್ ಮಾಡ್ಬೇಕು. ಸಿಸ್ಟಮ್ಯಾಟಿಕ್ ಕಲೆಕ್ಷನ್ ಮೀನ್ಸ್ ವಾಟ್? So in the research, they are based on, there are the two types. One is arbitrary research, another one is scientific research. So which is the best method of conducting of the research? It's a scientific method. When you are research, take it as a arbitrary research, or it is a blind faith. ನಾನು ಹೇಳಿದ್ದೀನಿ ಆಲ್ರೆಡಿ, the research ನಾವು ಮಾಡಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ, ಸೈಂಟಿಫಿಕ್ ಮಾಡ್ಬೇಕಾಗುತ್ತೆ. ಸೈಂಟಿಫಿಕ್ ಮಾಡೋದಕ್ಕೆ ಅಂತ ಇದ್ರೆ ಸಿಸ್ಟಮ್ಯಾಟಿಕ್ಲಿ ಕಲೆಕ್ಟೆಡ್ ಡೇಟಾ. ಫಾರ್ ಎಕ್ಸಾಂಪಲ್, ಸೊ ನಾನೀಗ ಒಂದು ಟಾಪಿಕ್ ತಗೊಳ್ತಾ ಇದ್ದೀನಿ, ಅರುಣ್ ಐಸ್ ಕ್ರೀಮ್ ಬಗ್ಗೆ ಅಂತ ಅನ್ಕೊಳ್ಳೋದ. ಈ ಅರುಣ್ ಐಸ್ ಕ್ರೀಮ್ ನ ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ನಾವು ಡಿಸಿಷನ್ ತಗೋಬೇಕು. ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ನಾವು ರಿಸರ್ಚ್ ಮಾಡಬೇಕು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದಾರೋ ಆಗ್ತಾ ಇಲ್ವೋ ಅಂತ. ಇಲ್ಲಿ ನಾನು ರಿಸರ್ಚ್ ಮಾಡ್ಬೇಕಾದ್ರೆ ನನಗೆ ಡೇಟಾ ಕಲೆಕ್ಟ್ ಮಾಡಬೇಕು. ನಾನು ಡೇಟಾನ ಯಾರನ್ನ ಕಲೆಕ್ಟ್ ಮಾಡಬೇಕು? ಹೂ ಇಸ್ ಅವರ್ ರೆಸ್ಪಾಂಡೆಂಟ್? ಟೆಲ್ ಮಿ ಎನಿವನ್, ಯಾರಾದ್ರೂ ಹೇಳಿ. ಅರುಣ್ ಐಸ್ ಕ್ರೀಮ್ ನ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ತಿಳ್ಕೋಬೇಕು. ನಾನು ಯಾರಿಗೆ ನಾನು ಇದ್ರ ಬಗ್ಗೆ ಕ್ವಶನ್ಸ್ ನ ಕೇಳಬೇಕು, ಯಾರ ಹತ್ರ ಈ ಕ್ವಶನ್ಸ್ ಗೆ ಆನ್ಸರ್ ತಗೋಬೇಕು. ಯಾರ ಹತ್ರ ತಗೋಬೇಕು ಇನ್ಫಾರ್ಮೇಶನ್ ನ? ಮಾಹಿತಿ ಎಲ್ಲಿ ಸಿಗುತ್ತೆ ನನಗೆ? ಅರುಣ್ ಐಸ್ ಕ್ರೀಮ್ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ. ಸೊ ನೀವೇನು ಮಾತಾಡಲಿಲ್ಲ ಅಂದ್ರೆ ನಾನು ಜಸ್ಟ್ ಎಕ್ಸಿಟ್ ದ ಕ್ಲಾಸ್. ಸುಮ್ಮನೆ ನಿಮ್ಮ ಪಾಡ್ ನೀವಿರಿ, ನನ್ನ ಪಾಡ್ ನಾನು ಇರ್ತೀನಿ. ನಾನು ಆರಾಮಾಗಿರ್ಬೋದು, ನೀವು ಆರಾಮಾಗಿರ್ಬೋದು ಅಲ್ವಾ? ಸರ್ ಕಸ್ಟಮರ್, ಹೂ ಇಸ್ ಕಸ್ಟಮರ್? ಐಸ್ ಕ್ರೀಮ್ ಪರ್ಚೇಸ್ ಮಾಡೋರ ಅದು ಯಾರವರು? ಸಿ ದಟ್ ಈಸ್ ಕಾಲ್ಡ್ ಸಿಸ್ಟಮ್ಯಾಟಿಕ್. ನೋಡಿ, ಅರುಣ್ ಐಸ್ ಕ್ರೀಮ್ ಹೇಳಪ್ಪ. ಟೆಲ್ ಮಿ. ಹಲೋ.
See, so systematically ಅಂತ ಒಂದು ವರ್ಡ್ ಬಂದಿದೆ. ರೆಸ್ಪಾಂಡೆಂಟ್ಸ್ ಹತ್ರ ತಗೋಬೇಕು ಸರ್ ಇನ್ಫಾರ್ಮೇಶನ್. ಈಗ ರೆಸ್ಪಾಂಡೆಂಟ್ಸ್ ಅಂತ ಹೇಳಿದೆ. ಹೂ ಇಸ್ ಅವರ್ ರೆಸ್ಪಾಂಡೆಂಟ್ಸ್? ಅರುಣ್ ಐಸ್ ಕ್ರೀಮ್ ನ ಕನ್ಸ್ಯೂಮ್ ಮಾಡುವಂತವ್ರು, ಅದನ್ನ ಟೇಸ್ಟ್ ಮಾಡುವಂತವ್ರು. ಆ ಟೇಸ್ಟ್ ಮಾಡೋದ್ರಲ್ಲಿ ದೇ ಆರ್ ದ ಡಿಫ್ರೆಂಟ್ ಕ್ಯಾಟಗರಿ ಆಫ್ ದ ಪೀಪಲ್ ಬರ್ತಾರೆ. ಸೊ ವೆದರ್ ಇಟ್ ಇಸ್ ಎ ಚಿಲ್ಡ್ರನ್ಸ್, ಅಡಲ್ಟ್ಸ್, ಓಕೆ, ಮೆನ್, ವುಮೆನ್. ಸೊ ಈ ತರ ನಾವು ಕ್ಯಾಟಗರೈಸ್ ಮಾಡ್ಕೊಳ್ತಾ ಇದೀವಿ. ದಟ್ ಇಸ್ ಕಾಲ್ಡ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್. ಸೊ ನಾವಿಲ್ಲಿ ಒಂದು ರಿಸರ್ಚ್ ಮಾಡ್ಬೇಕಾದ್ರೆ ಸೊ ಈ ಎಲ್ಲ ಇಶ್ಯೂಸ್ ಗಳನ್ನ ಏನ್ ಮಾಡ್ಬೇಕಾಗುತ್ತೆ, ನಾವು ತಗೋಬೇಕಾಗುತ್ತೆ. ಸೊ ಅದೇ ನಾನು MDR ಫುಡ್ ಪ್ರಾಡಕ್ಟ್ಸ್ ಅಂತ ಬಂದಾಗ ನಾವ್ ಏನ್ ಮಾಡ್ತೀವಿ, ಫೋಕಸ್ಡ್ ಆನ್ ದ ವುಮೆನ್. ಅರುಣ್ ಐಸ್ ಕ್ರೀಮ್ ಅಂತ ಬಂದಾಗ ಮೇಜರ್ಲಿ ಫೋಕಸ್ಡ್ ಆನ್ ದ ಚಿಲ್ಡ್ರನ್ಸ್ ಆರ್ ಅಡಲ್ಟ್ಸ್, ವೆದರ್ ಇಟ್ ಇಸ್ ಎ ಬಾಯ್ ಆರ್ ಗರ್ಲ್. ಸೊ ಇದನ್ನ ನಾವು ಏನ್ ಮಾಡ್ತೀವಿ, ಸಿಸ್ಟಮ್ಯಾಟಿಕ್ಲಿ collection of the data. Whether you not follow the systematical data, and that time your research cannot be successful. ಅಂದ್ರೆ ಆ ಟೈಮ್ ನಲ್ಲಿ ನಿಮ್ ರಿಸರ್ಚ್ ಏನಾಗುತ್ತಪ್ಪ ಅಂದ್ರೆ ಕೊಟ್ಟಿರುವಂತ ಮಾಹಿತಿ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಸೀನಿಯರ್ ಸಿಟಿಸನ್ ಅಂತ ನೀವು ಇನ್ಫಾರ್ಮೇಶನ್ ತಗೊಂಡಿರ್ತೀರ. ಸೀನಿಯರ್ ಸಿಟಿಸನ್ ಆರ್ ರೆಗ್ಯುಲರ್ಲಿ ಕನ್ಸ್ಯೂಮಿಂಗ್ ದ ಅರುಣ್ ಐಸ್ ಕ್ರೀಮ್? ಇಟ್ಸ್ ನಾಟ್. ಅವ್ರು ಡೈಲಿ ಕನ್ಸ್ಯೂಮ್ ಮಾಡೋದಕ್ಕಾಗ 1 or 2 ಪೀಪಲ್ ಮಾಡ್ಬೋದು, ಬಟ್ ಎಲ್ಲರೂ ಕೂಡ ಕನ್ಸ್ಯೂಮ್ ಮಾಡ್ತಾರೆ ಕನ್ಕ್ಲೂಡ್ ಮಾಡೋದಕ್ಕಾಗಲ್ಲ. ಹಾಗಾಗಿ ವಿ ಕ್ಯಾನ್. ಸೊ ಫಸ್ಟ್ ನಮ್ಮ ಸ್ಟೆಪ್ ಏನಪ್ಪಾ ಅಂತಂದ್ರೆ, ದ ಡೇಟಾ ಕಲೆಕ್ಷನ್ ಹೇಗಿರ್ಬೇಕಪ್ಪ ಅಂದ್ರೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇರಬೇಕು. ಆ ಸಿಸ್ಟಮ್ಯಾಟಿಕ್ ಅಂತಂದ್ರೆ ಈ ಒಂದು ಕ್ಯಾಟಗರಿ. ಸೊ ನಾನು ಅದನ್ನ ಯಾರಿಂದ ಮಾಹಿತಿನ ತಗೋಬೇಕು, ಹೇಗೆ ತಗೋಬೇಕು, ಅದರ ಅಕ್ಯುರೇಸಿ ಹೇಗಿರಬೇಕು. ಸೊ ಅಂಡ್ ದೆನ್ ಆಫ್ಟರ್ ಫಾರ್ಮಲಿ ದ ಪ್ರೆಸೆಂಟೆಡ್ ಫಾರ್ ದ ಪರ್ಪಸ್ ಆಫ್ ಡ್ರಾಯಿಂಗ್ ಇನ್ಫರೆನ್ಸ್. ಸೊ ನೋಡಿ, ಮತ್ತೆ ಅದರ ಇಂಪಾರ್ಟೆನ್ಸ್ ನಾವು ಬಿಡಬಾರ್ದು. ಅಂದ್ರೆ ನಾವು ಏನ್ ಮಾಡ್ಬೇಕು, ರೂಟ್ ಮ್ಯಾಪ್ ಅಂದ್ರೆ ಸೊ ನಾನು ಎಲ್ಲಿಂದ ಡೇಟಾ ಕಲೆಕ್ಟ್ ಮಾಡ್ಬೇಕು, ಯಾರಿನ ಡೇಟಾ ಕಲೆಕ್ಟ್ ಮಾಡ್ಬೇಕು, ಏನ್ ಇನ್ಫಾರ್ಮೇಶನ್ ತಗೋಬೇಕು, ದಟ್ ಈಸ್ ಕಾಲ್ಡ್ ಡೇಟಾ. So then after collection, what do you mean by collection? The data collection is the process of obtaining the valuable and reliable information for purpose of research. So that means the data collection and data collection is the process of obtaining the valuable and reliable information. Valuable ಮತ್ತೆ reliable information ಅಂತ ಹೇಳ್ತಾರೆ. ಅಂದ್ರೆ ಸೊ ನಾನು ತಗೊಬಂದಿರೋ ಇನ್ಫಾರ್ಮೇಶನ್ ಏನಾಗಿರ್ಬೇಕು, ಜಿನೈನಿಟಿ ಇರಬೇಕು, ಮತ್ತೆ ಅದು ಅಕ್ಯುರಸಿ ಇರಬೇಕು, ರಿಲಯಬಿಲಿಟಿ ಇರಬೇಕು. ಅಂದ್ರೆ ನಿಮ್ಮ ಟಾಪಿಕ್ಗೂ ತಗೊಬಂದಿರೋ ಇನ್ಫಾರ್ಮೇಶನ್ಸ್ ಏನಿರ್ಬೇಕು, ಒಂದಕ್ಕೊಂದು ಹೊಂದಾಣಿಕೆ ಇರಬೇಕು, ಸಂಬಂಧಗಳಿರ್ಬೇಕು. ಫಾರ್ ದ ಪರ್ಪಸ್ ಆಫ್ ರಿಸರ್ಚ್, ದಟ್ ಇಸ್ ಕಾಲ್ಡ್ ಡೇಟಾ ಕಲೆಕ್ಷನ್. ದೇ ಆರ್ ಆಸ್ಕಿಂಗ್ ಫಾರ್ ದ 2 marks ಕ್ವಶನ್. ನಿಮ್ ಕೇಳ್ತಾರೆ ಎಕ್ಸಾಮ್ ನಲ್ಲಿ, ವಾಟ್ ಇಸ್ ಡೇಟಾ ಕಲೆಕ್ಷನ್? Data collection can write here. So data collection is the process of obtaining the valuable and reliable information for purpose of research. That is called data collection. Okay, continue. See, types of data. ಹಾಗಾದ್ರೆ ಡೇಟಾಗಳಲ್ಲಿ ಎಷ್ಟೊಂದು ವೆರೈಟೀಸ್ ಗಳಿದೆ. ಯಾವ್ದಿದೆ ನೋಡೋಣ. First one, data pre-training of human beings. Human beings in ತಗೊಳ್ಳುವಂತ ನಾವು data. So the types of data as classified into, there are the 3 types. One is data pre-training to the human beings, and next one organizational data, and last one territorial data. So first one, the data pre-training of human beings. Angandre ಏನಂತ ನೋಡೋಣ. So it's audible. ಕೇಳಿಸ್ತಿದೇನ್ರಾ? Yes, sir. Yes, sir. Okay, fine. Okay. So the types of data as classified into, there are the basically 3 types. One is data pre-trained of human beings, organizational data, and last one territorial data. So first one, so data pre-trained of human resource means what? So it is based on the demographic and social economic characteristics of individuals. Andre ನಾವಿಲ್ಲಿ ತಗೊಳ್ತಾ ಇರೋದು ಏನಪ್ಪಾ ಅಂದ್ರೆ ಒಂದು ಭೌಗೋಳಿಕ ಮತ್ತು ಸಾಮಾಜಿಕವಾದಂತಹ ಈ ಒಂದು ಡೇಟಾನ ನಾವೇನ್ ಹೇಳ್ತಾ ಇದೀವಿ ನಾವು ಒಂದು ಪ್ರೀ ಟ್ರೈನ್ಡ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ. ಇದ್ರಲ್ಲಿ ಏನೇನ್ ಬರ್ತವೆಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಆಲ್ರೆಡಿ ಟೋಲ್ಡ್ ಯು. ಸೊ ನನಗೆ ಹೇಳ್ದೆ ನಾನು ನಿಮಗೆ ಅರುಣ್ ಐಸ್ ಕ್ರೀಮ್ ಅಂತ. ಅರುಣ್ ಐಸ್ ಕ್ರೀಮ್ ನಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಈ ಕಾನ್ಸೆಪ್ಟ್ಸ್ ನೋಡ್ತಾ ಇದ್ದೀನಿ. ಅಥವಾ ಸೋಷಿಯಲ್ ರಿಲೇಟೆಡ್ ಕಾಸಸ್ ಆಗಿರ್ಬೋದು, ಅಥವಾ ಈ ಕೆಲವೊಂದು ಗವರ್ನಮೆಂಟ್ ಸ್ಕೀಮ್ಸ್ ಗಳಿದೆ, ಅದೆಲ್ಲ ಸಕ್ಸಸ್ಫುಲ್ ಆಗಿ ರೀಚ್ ಆಗಿಲ್ವೋ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ಇದು ಹೆಲ್ಪ್ ಆಗುತ್ತೆ. ಸೊ ಜಿಯೋಗ್ರಫಿಕಲ್ ಅಂದ್ರೆ ಏಜ್ ಆಗಿರ್ಬೋದು, ಸೆಕ್ಸ್ ಆಗಿರ್ಬೋದು, ಇಟ್ ಇಸ್ ನಥಿಂಗ್ ಬಟ್ ಎ ಜೆಂಡರ್, ರೇಸ್, ಅದೇ ರೀತಿ ರಿಲಿಜಿಯನ್, ಮೆರಿಟರಿಯಲ್ ಸ್ಟೇಟಸ್ ಅಂಡ್ ಎಜುಕೇಶನ್. ದೀಸ್ ಆರ್ ದ
ಸೊ ಬೇಸಿಕ್ ದ ಡೇಟಾ. ಸೊ ನೀವು ಒಂದು ಡೇಟಾನ ಕಲೆಕ್ಟ್ ಮಾಡಬೇಕಾದ್ರೆ ವಿ ಆರ್ ಫೋಕಸಿಂಗ್ ಆನ್ ದಿಸ್ ಏರಿಯಾಸ್ ಫಸ್ಟ್. ಸೊ ನಾನು ಹೇಳೋದಲ್ಲ ಈಗ. ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಟುವರ್ಡ್ಸ್ ಟು ಅರುಣ್ ಐಸ್ ಕ್ರೀಮ್ ಅಂತ ತಗೊಂಡಾಗ ಏನ್ ಮಾಡ್ತಾ ಇದೀನಿ, ಸೊ ಡೈರೆಕ್ಟ್ಲಿ ಟಾಕಿಂಗ್ ಅಬೌಟ್ ಫಾರ್ ಅರುಣ್ ಐಸ್ ಕ್ರೀಮ್ ಅಲ್ಲ, ಮಾತಾಡೋದಲ್ಲ, ಅರುಣ್ ಐಸ್ ಕ್ರೀಮ್ ಬಗ್ಗೆ ಮಾತಾಡೋದಲ್ಲ ಡೈರೆಕ್ಟ್ ಆಗಿ. ಅದು ಮಾತಾಡೋದಕ್ಕೆ ಮೊದಲು ನಾವು ಏನ್ ಮಾಡ್ಬೇಕಾಗುತ್ತೆ, ವಿಚ್ ಏಜ್ ಗ್ರೂಪ್, ಯಾವ ಒಂದು ಏಜ್ ಗ್ರೂಪ್ ನ ಫೋಕಸ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಅಡಲ್ಟ್ಸ ಅಥವಾ ಚಿಲ್ಡ್ರನ್ಸ, ಸೊ ಅಥವಾ ಇದ್ರ ಅಥವಾ ಅಬೌಟ್ 25-30 ಆ ಏಜ್ ಗ್ರೂಪ್ ಅವ್ರನ್ನ, ಸೊ ಅದನ್ನ ನೋಡ್ತಾ ಇದೀವಿ. ಅದೇ ತರ ಸೆಕ್ಸ್ ಅಥವಾ ಜೆಂಡರ್, ಸೊ ಇಲ್ಲಿ ನಾವು ಮೇಲ್ ತಗೋಬೇಕಾ ಫಿಮೇಲ್ ತಗೋಬೇಕಾ, ಬಾಯ್ ಆರ್ ಗರ್ಲ್ ಆಗಿರ್ಬೋದು, ಮತ್ತೆ ರಿಲಿಜಿಯನ್, ಸೊ ಮತ್ತೆ ಮೆರಿಟರಿಯಲ್ ಸ್ಟೇಟಸ್, ಮ್ಯಾರಿಡ್ ಆರ್ ಅನ್ಮ್ಯಾರಿಡ್, even education also is very important. So these are the basic things. So it is when you have to start off before the research na data collection ಮಾಡಬೇಕಾದ್ರೆ ಇದನ್ನೆಲ್ಲ ಫೋಕಸ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇನ್ಫಾರ್ಮೇಶನ್ಸ್ ಏನಾಗುತ್ತೆ ಸಿಗ್ತಾ ಹೋಗ್ತವೆ. ನೆಕ್ಸ್ಟ್ ಅದರಲ್ಲೇನೆ ಬಿಹೇವಿಯರ್ ವೇರಿಯೇಬಲ್ಸ್. ಸೊ ಬಿಹೇವಿಯರ್ ವೇರಿಯೇಬಲ್ಸ್ ನಲ್ಲಿ ಎಕ್ಸಾಂಪಲ್ಸ್ ಕೊಡ್ತಾ ಇದೀವಿ ನಾವು. ಆಟಿಟ್ಯೂಡ್ ಆಗಿರ್ಬೋದು, ನಾಲೆಡ್ಜ್ ಆಗಿರ್ಬೋದು, ಅವೇರ್ನೆಸ್ ಆಗಿರ್ಬೋದು. ಸೊ ಇಷ್ಟು ಕೂಡ ನಾವೇನ್ ಮಾಡ್ತಾ ಇದೀವಪ್ಪ, ಟೈಪ್ಸ್ ಆಫ್ ಡೇಟಾ ಅಂದ್ರೆ ಫಸ್ಟ್ ಸ್ಟೆಪ್ ನಾವು ನೋಡ್ತೀವಿ. ದೆನ್ ಆಫ್ಟರ್ ಆರ್ಗನೈಸೇಷನಲ್ ಡೇಟಾ. ಸೊ ದೀಸ್ ಆರ್ ದ ಇನ್ಫಾರ್ಮೇಶನ್ಸ್ ಆರ್ ಕಲೆಕ್ಟೆಡ್ ಫ್ರಮ್ ದ ರೆಸ್ಪಾಂಡೆಂಟ್ಸ್. ಸೊ ನಾವೇನ್ ಮಾಡ್ಬೋದಪ್ಪ, ರೆಸ್ಪಾಂಡೆಂಟ್ಸ್ ಇಂದ ಈ ಎಲ್ಲ ಇನ್ಫಾರ್ಮೇಶನ್ಸ್ ಏನ್ ಮಾಡ್ಬೋದು, ಕಲೆಕ್ಟ್ ಮಾಡಬಹುದು. ಅದೇ ರೀತಿ ಈಗ ಕಸ್ಟಮರ್ಸ್ ಆರ್ ರಿಯಲಿ ಸ್ಯಾಟಿಸ್ಫೈಡ್ MTR ಆರ್ ಅರುಣ್ ಐಸ್ ಕ್ರೀಮ್ ಅನ್ನೋದ್ರ ಬಗ್ಗೆ ನಾವು ಬರೀ ಕಸ್ಟಮರ್ಸ್ ಇಂದ ಮಾತ್ರ ಒಪಿನಿಯನ್ ತಗೊಳ್ಳೋದಲ್ಲ, ಇವನ್ ಆಲ್ಸೋ ದ ಟೇಕನ್ ಇನ್ಫಾರ್ಮೇಶನ್ಸ್ ಫ್ರಮ್ ದ ಆರ್ಗನೈಸೇಷನಲ್ ಡೇಟಾ. ಆರ್ಗನೈಸೇಷನ್ ಕೂಡ ನಮಗೆ ಮಾಹಿತಿ ಸಿಗುತ್ತೆ. ಹೇಗೆ ಸಿಗುತ್ತಪ್ಪ ಅಂದ್ರೆ, ಎಷ್ಟು ಸೇಲ್ಸ್ ಆಗಿದೆ, ಇನ್ನು ಎಷ್ಟು ಸೇಲ್ಸ್ ಉಳ್ಕೊಂಡಿದೆ, ಸ್ಟಾಕ್ ಇನ್ವರ್ಡ್ಸ್ ಅಂಡ್ ಔಟ್ವರ್ಡ್ಸ್ ಎಷ್ಟಾಗಿದೆ ಮೇಲೆ ಕೂಡ ನಾವು ಹೇಳ್ತಾ ಹೋಗ್ಬೋದು. ಆರ್ಗನೈಸೇಷನಲ್ ಡೇಟಾ ಅಂದ್ರೆ ಹೇಗಿರುತ್ತೆ, ಇಟ್ ಈಸ್ ರಿಲೇಟೆಡ್ ಟು ದ ಆರ್ಗನೈಸೇಷನ್, ಆರಿಜಿನ್, ಓನರ್ಶಿಪ್, ಪರ್ಫಾರ್ಮೆನ್ಸ್, ಗ್ರೋತ್ ಇರುತ್ತೆ ನೋಡಿ. ಇದು ದಿಸ್ ಆರ್ ದ ಕಂಪನಿ ಪ್ರೊಫೈಲ್. ಇಟ್ ಇಸ್ ವೆರಿ ಕ್ಯಾನ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಇಟ್ ಇಸ್ ಎನ್ ಕಂಪನಿ ಪ್ರೊಫೈಲ್. ಆರ್ಗನೈಸೇಷನಲ್ ಡೇಟಾ ಅಂದ್ರೆ ಏನು, ಕಂಪನಿ ಯಾವಾಗ ಆರಿಜಿನ್ ಆಯ್ತು, ಯಾವಾಗ ಹಿಸ್ಟ್ರಿ, ಆರಿಜಿನ್ ಇಸ್ ನಥಿಂಗ್ ಬಟ್ ಎ ಹಿಸ್ಟ್ರಿ, ಯಾವಾಗ ಸ್ಥಾಪನೆ ಆಯ್ತು, ಅದ್ರ ಫೌಂಡರ್ಸ್ಗಳು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್. ದೆನ್ ಆಫ್ಟರ್ ಓನರ್ಶಿಪ್, ಪ್ರೆಸೆಂಟ್ ಓನರ್ಸ್ ಯಾರಿದ್ದಾರೆ, ಮತ್ತೆ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಇದೆಲ್ಲ ರಿಲೇಟೆಡ್. ಮತ್ತೆ ಪರ್ಫಾರ್ಮೆನ್ಸ್ ಆಫ್ ಗ್ರೋತ್. ಪರ್ಫಾರ್ಮೆನ್ಸ್ ಆಫ್ ಗ್ರೋತ್ ಇಸ್ ಬೇಸ್ಡ್ ಆನ್ ದ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್. ಸೊ ಇವೆಲ್ಲನೂ ಕೂಡ ನಾವೇನ್ ಮಾಡ್ಬೋದು, ನೋಡ್ತಾ ಹೋಗ್ಬೋದು. ದಿಸ್ ಇಸ್ ದ ಆರ್ಗನೈಸೇಷನಲ್ ಡೇಟಾ. ದ ಲಾಸ್ಟ್ ಒನ್ ಟೆರಾಟೋರಿಯಲ್ ಡೇಟಾ. ದ ವರ್ಡ್ ಹೇಳ್ತದೆ ಟೆರಾಟೋರಿಯಲ್. ಟೆರಾಟೋರಿಯಲ್ ಅಂದ್ರೆ ಪ್ರದೇಶ, ಕೇಂದ್ರಾಡಳಿತ ಪ್ರದೇಶ, ಒಂದು ಜಿಯೋಗ್ರಫಿಕಲ್ ಏರಿಯಾಸ್ಗಳು. ಸೊ ಇಟ್ ಈಸ್ ರಿಲೇಟೆಡ್ ಟು ಪಾಪ್ಯುಲೇಷನ್. ಇಟ್ಸ್ ರಿಲೇಟೆಡ್ ಟು ದ ಪಾಪ್ಯುಲೇಷನ್, ವಿಲೇಜ್ ಆಗಿರ್ಬೋದು, ಸಿಟಿ ಆಗಿರ್ಬೋದು, ಅಥವಾ ತಾಲೂಕ್ ಆಗಿರ್ಬೋದು. ನೋಡಿ, ಟೆರಾಟೋರಿಯಲ್ ಡೇಟಾ ಫಾರ್ ಎಕ್ಸಾಂಪಲ್ ಮಂಡ್ಯ ಅಂತ ತಗೊಳ್ಳೋದು, ಅಥವಾ ಒಂದು ಯಾವ್ದೋ ಒಂದು ಪರ್ಟಿಕ್ಯುಲರ್ ವಿಲೇಜ್ ತಗೊಳ್ಳೋದು. ಆ ಪರ್ಟಿಕ್ಯುಲರ್ ವಿಲೇಜ್ ಅಥವಾ ಪರ್ಟಿಕ್ಯುಲರ್ ತಾಲೂಕು, ಪರ್ಟಿಕ್ಯುಲರ್ ಸಿಟೀಸ್ ಗಳಲ್ಲಿ ಏನ್ ಮಾಡ್ತಾ ಇದ್ರಿ, ಡೇಟಾಗಳನ್ನ ಕಲೆಕ್ಟ್ ಮಾಡ್ತೀವಲ್ಲಪ್ಪ. ದಿಸ್ ಡೇಟಾ ವಿ ಕಾಲ್ಡ್ ಆಸ್ ಟೆರಾಟೋರಿಯಲ್ ಡೇಟಾ. ದ ಡೇಟಾ is classified into basically for the 3 types. Okay, next continue. Sources of data. ಈ ಡೇಟಾನ ಸೋರ್ಸಸ್ ಮೀನ್ಸ್ ಅಂದ್ರೆ ಮಾಹಿತಿ, ಎಲ್ಲಿ ತಗೊಳ್ಳೋದು, ಹಿಂಗ್ ತಗೊಳ್ಳೋದು ಅಂತ. ಈಗ ನಮ್ಗೆ ಗೊತ್ತಾಗಿದೆ ಡೇಟಾ ಅಂದ್ರೆ ಏನು ಅಂತ ಗೊತ್ತಾಗಿದೆ. Are you know about for data? And next one, so types of data. The data has to be, there are the 3 types. Next one, sources of data. So the data is classified into, there are the 2 types. ಅಲ್ಲಿ ನಾವು 2 sources ನೋಡ್ತಾ ಇದೀವಿ. ಒಂದು primary sources, another one is secondary sources. Primary sources ಮತ್ತು secondary sources. Sources of data, one is primary sources, another one is secondary sources. ಏನು primary sources ಅಂದ್ರೆ ನೋಡ್ಕೊಳ್ಳಿ. Primary sources means are originally sources from which the researcher directly collected the data that have not been previously collected. ಅಂದ್ರೆ ಪ್ರೈಮರಿ ಡೇಟಾ ಅಂದ್ರೆ ಹೊರಡೆ ಹೇಳ್ತಾ ಇದ್ದೀವಿ, ಇನಿಷಿಯಲ್ ನಲ್ಲಿ ಕಲೆಕ್ಟ್ ಮಾಡಿದಂತ ಡೇಟಾ. ಅಂದ್ರೆ ಫಸ್ಟ್ ಟೈಮ್ ನೀವೇ ಕಲೆಕ್ಟ್ ಮಾಡ್ತಾ ಇರೋದು. Nobody can collect the information. So ಇದನ್ನ ನಾವೇನ್ ಮಾಡ್ತಾ ಇದೀವಿ, ಪ್ರೈಮರಿ ಡೇಟಾ. ಫಾರ್ ಎಕ್ಸಾಂಪಲ್ ಈಗ ಅರುಣ್ ಐಸ್ ಕ್ರೀಮ್ ತಗೊಂಡ್ವಿ. ಅರುಣ್ ಐಸ್ ಕ್ರೀಮ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದಾರೋ ಆಗಿಲ್ವ ಅಂತ ಯಾರೋ ಒಬ್ಬ ಮಾಡಿರ್ತಾನೆ ಯಾವ್ದೋ ಒಂದು ಪ್ಲೇಸ್ ನಲ್ಲಿ, ಬಟ್ ಮಂಡ್ಯದಲ್ಲಿ ಯಾರು ಮಾಡಿರೋದಿಲ್ಲ ಅಂತ ಅನ್ಕೊಳ್ಳೋದು. ಅದನ್ನ ನೀವು ಫಸ್ಟ್ ಟೈಮ್ ನೀವೇ ತಗೊಂಡು ನೀವು ಕಲೆಕ್ಟ್ ಮಾಡಿದ್ರೆ ಅದು ಪ್ರೈಮರಿ ಡೇಟಾ ಆಗುತ್ತೆ. ಅದೇ ಬೇರೆ ಯಾರೋ ಮಾಡಿರೋದು ನೀವು ಅದನ್ನ ಎವಿಡೆನ್ಸ್ ಆಗಿ ಇಟ್ಕೊಂಡು ಯು ಕ್ಯಾನ್ ರೈಟ್ ಇಟ್ ಅಗೇನ್.
ಅದು ಸೆಕೆಂಡರಿ ಆಗ್ಬಿಡುತ್ತೆ. ನೋಡಿ, ಪ್ರೈಮರಿ ಅಂತಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಸ್ ಎ ಫ್ರೆಶ್ ಡೇಟಾ ಯು ಆರ್ ಕಲೆಕ್ಟೆಡ್ ಫ್ರಮ್ ದ ಇನ್ಫಾರ್ಮೇಶನ್ಸ್ ಟು ರೆಸ್ಪಾಂಡೆಂಟ್ಸ್. ನೀವು ರೆಸ್ಪಾಂಡೆಂಟ್ಸ್ ಇಂದಾನೆ ನೀವು ಏನ್ ಮಾಡ್ತಾ ಪ್ರೈಮರಿ ಡೇಟಾ ಅಂದ್ರೆ ಏನಪ್ಪಾ ಅಂತಂದ್ರೆ ಫ್ರೆಶ್ ಡೇಟಾ, ಫಸ್ಟ್ ಟೈಮ್ ಡೇಟಾ ಕಲೆಕ್ಟ್ ಮಾಡ್ತಾ ಇರೋದು. ನೀವೇ ಹೋಗಿ ಆಸ್ ಎ ರಿಸರ್ಚರ್ ನೀವೇ ಡೈರೆಕ್ಟ್ ಆಗಿ ಹೋಗಿ ಏನ್ ಮಾಡ್ತಾ ಇದ್ರೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದೀರಾ. ಆ ತರ ಡೇಟಾ ನಾವ್ ಏನ್ ಮಾಡ್ತಾ ಇದೀವಿ, ಪ್ರೈಮರಿ ಡೇಟಾ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಕಲೆಕ್ಷನ್ ಆಫ್ ಡೇಟಾ ಡೈರೆಕ್ಟ್ಲಿ ಬೈ ದ ರಿಸರ್ಚರ್ ಆನ್ ಬ್ರ್ಯಾಂಡ್ ಅವೇರ್ನೆಸ್, ಬ್ರ್ಯಾಂಡ್ ಪ್ರಿಫರೆನ್ಸ್, brand loyalty and other aspects of consumer behavior from the simple of consumer by interview them. The primary data are first hand information collected through the various methods such as observation, interview, mailing, etc. That means so now primary data na yav ಮಾಡ್ತಾ ಇದೀವಪ್ಪ ಅಂದ್ರೆ data are collected from directly by the researcher. ನೋಡಿ ಇಲ್ಲಿದೆ, the data collection of the data ಡೈರೆಕ್ಟ್ಲಿ ಬೈ ದ ರಿಸರ್ಚರ್ ಆನ್ ಅಂದ್ರೆ ರಿಸರ್ಚರ್ ಏನ್ ಮಾಡ್ತಾ ಇದ್ದಾನೆ, ಡೈರೆಕ್ಟ್ ಆಗಿ ನೇರವಾಗಿ ಏನ್ ಮಾಡ್ತಾ ಇದ್ದಾನೆ, ಮಾಹಿತಿನ ಕಲೆಕ್ಟ್ ಮಾಡ್ತಾ ಇದ್ದಾನೆ. ಯಾವ್ದ್ರ ಬಗ್ಗೆ, ಬ್ರ್ಯಾಂಡ್ ಅವೇರ್ನೆಸ್ ಆಗಿರ್ಬೋದು, ಅಥವಾ ಬ್ರ್ಯಾಂಡ್ ಪ್ರಿಫರೆನ್ಸಸ್ ಆಗಿರ್ಬೋದು, ಬ್ರ್ಯಾಂಡ್ ಲಾಯಲ್ಟೀಸ್ ಆಗಿರ್ಬೋದು, ಅಂಡ್ ಅದರ್ ಆಸ್ಪೆಕ್ಟ್ಸ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಯಾವ್ದಾದ್ರು ಆಗಿರ್ಬೋದು. ಜಸ್ಟ್ ಐ ಟೇಕನ್ ಅಪ್ ಒನ್ ಆಫ್ ದ ಎಕ್ಸಾಂಪಲ್ ಫ್ರಮ್ ದಿಸ್ ಒನ್. ನಾಟ್ ಓನ್ಲಿ ಫಾರ್ ದ ಮಾರ್ಕೆಟಿಂಗ್ ರಿಸರ್ಚ್ ಗಳಲ್ಲಿ ಮಾತ್ರ ಪ್ರೈಮರಿ ಡೇಟಾ ಮಾಡ್ತಾ ಇದ್ದಾರೆ. ನೋ, ಇವನ್ HR ಆಗಿರ್ಬೋದು, ಫಿನಾನ್ಸ್, ಅಕೌಂಟ್ಸ್, all the departments they are connecting from the primary data. But I take it as an example. ಸರ್ ನೀವು ಮಾತಾಡೋದೇನು ಕೇಳಿಸ್ತಿಲ್ಲ. ಕಟ್ ಆಗ್ತಿದ್ಯಾ, ಒಂಚೂರು ಕೇಳಿಸ್ತಾ ಇಲ್ವಾ? ಹಲೋ ಸರ್ ಕಟ್ ಆಗ್ತಿದೆ ವಾಯ್ಸ್. ಇರ್ಲಿ ಗೊತ್ತಾಯ್ತು. ರೆಕಾರ್ಡಿಂಗ್ ಗಳು ಬರುತ್ತೆ, ರೆಕಾರ್ಡಿಂಗ್ ಇನ್ನೊಂದ್ಸಲ ಕೇಳ್ಕೊಳ್ಳಿ. ಇಲ್ಲಿ ಕಾಲೇಜಲ್ಲಿ ಇದೀನಿ, ನೆಟ್ವರ್ಕ್ ಇಶ್ಯೂ ಇದೆ, ಹಾಗಾಗಿ ಸ್ವಲ್ಪ ಆಗುತ್ತೆ. ಇವಾಗ ಓಕೆನಾ? The collection of data directly from the researcher. ಅಂದ್ರೆ ಪ್ರೈಮರಿ ಡೇಟಾ ಅಂದ್ರೆ ಏನಪ್ಪಾ ಅಂದ್ರೆ ರಿಸರ್ಚರ್ಗಳು ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರಲ್ಲಪ್ಪ, ಅದನ್ನ ನಾವು ಪ್ರೈಮರಿ ಡೇಟಾ. ವಿ ಆರ್ ಸಿಂಪ್ಲಿ ಅಂಡರ್ಸ್ಟ್ಯಾಂಡ್ ಅಂದ್ರೆ ಈಸಿ ತಿಳ್ಕೊಳ್ಳಿ. ಪ್ರೈಮರಿ ಡೇಟಾ ಅಂದ್ರೆ ಐ ಆಮ್ ದ ರಿಸರ್ಚರ್, ನಾನು ಹೋಗಿ ನೇರವಾಗಿ ಒಬ್ಬ ರೆಸ್ಪಾಂಡೆಂಟ್ಸ್ ಹತ್ರ, ಅಂದ್ರೆ ಅದನ್ನ ಉಪಯೋಗಿಸ್ಕೊಳ್ಳುವಂತನೋ ಅದನ್ನ ಬಳಸುವಂತಹ ವ್ಯಕ್ತಿ ಹತ್ರ ಮಾಹಿತಿನ ಕಲೆಕ್ಟ್ ಮಾಡ್ತಿಲ್ಲ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿಲ್ಲ. ದಟ್ ಈಸ್ ಕಾಲ್ಡ್ ಪ್ರೈಮರಿ ಡೇಟಾ. ಓಕೆ, ಆ ಪ್ರೈಮರಿ ಡೇಟಾನ ನಾವು ಹೇಗ್ ಮಾಡ್ತೀವಿ ನೋಡಿ, ಪ್ರೈಮರಿ ಡೇಟಾ ಆರ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್. ವೈ ಇಟ್ ಈಸ್ ಕಾಲ್ಡ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್? ಬಿಕಾಸ್ ಇಟ್ ಈಸ್ ಕಲೆಕ್ಟೆಡ್ ಫ್ರಮ್ ಯು ಓನ್ಲಿ. ಅಂದ್ರೆ ನೀವೇ ಖುದ್ದ ಹೋಗಿ ನೀವೇನ್ ಮಾಡಿದ್ರೆ ಇನ್ಫಾರ್ಮೇಶನ್ ತಗೊ ಬಂದಿದ್ದೀರಾ, ಹಾಗಾಗಿ ಅದನ್ನ ಏನ್ ಹೇಳ್ತೀವಿ ನಾವು, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಕಲೆಕ್ಟೆಡ್ ಥ್ರೂ ದ ವೇರಿಯಸ್ ಮೆಥಡ್. ಆ ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡೋದಕ್ಕೆ ಫಾಲೋಡ್ ದೇರ್ ಆರ್ ದ ವೆರೈಟೀಸ್ ಆಫ್ ಮೆಥಡ್. ವಾಟ್ ಆರ್ ದ ಮೆಥಡ್ಸ್ ವಿ ಆರ್ ಫಾಲೋಡ್? ಈಗ ನಾವೇನ್ ಮಾಡ್ಬೋದು, ಅಬ್ಸರ್ವೇಷನ್ ಮಾಡಬಹುದು ಅಲ್ವಾ? ಅವ್ರನ್ನ ನೋಡ್ತಾ ನಾವೇನ್ ಮಾಡ್ಬೋದು, ವಿ ಕಮ್ ಟು ದ ಕನ್ಕ್ಲೂಷನ್. ಅಂದ್ರೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಹೋಗ್ತೀರಾ, ಯಾರು ಯಾವ ಪ್ರಾಡಕ್ಟ್ ಗಳನ್ನ ಚೆನ್ನಾಗಿ ತಗೊಳ್ತಾ ಇದಾರೆ ತಗೊಳ್ತಾ ಇಲ್ಲ ಅನ್ನೋದನ್ನ ನೀವು ಅಬ್ಸರ್ವೇಷನ್ ಮಾಡಬಹುದು. ಅಥವಾ ಇಂಟರ್ವ್ಯೂ ಮಾಡಬಹುದು. ಇಂಟರ್ವ್ಯೂ ಅಂತಂದ್ರೆ ಯು ಡೈರೆಕ್ಟ್ ಟು ದ ರೆಸ್ಪಾಂಡೆಂಟ್ಸ್ ಜೊತೆ ನೀವು ಮಾತಾಡಿ ಇನ್ಫಾರ್ಮೇಶನ್ಸ್ ನ ತಗೋಬಹುದು. ಮೇಲಿಂಗ್ ಅಂತಂದ್ರೆ ಜಸ್ಟ್ ನಾಟ್ ಓನ್ಲಿ ಫಾರ್ ದ ಇಮೇಲ್ ಮೇಲಿಂಗ್ ಅಂತಂದ್ರೆ ಸೆಂಡ್ ಮಾಡೋದು ಮೆಸೇಜ್ ಅಷ್ಟೇ. ನಿಮ್ ಮೊಬೈಲ್ ನಲ್ಲಿ ಆಗಿರ್ಬೋದು, ಅಥವಾ ಜಿಮೇಲ್ ಅಲ್ಲಿ ಆಗಿರ್ಬೋದು, ವಾಟ್ ಎವರ್ ದ ಟೂಲ್ಸ್. ಇಂಟರ್ನೆಟ್ ಮುಖಾಂತರ ನೀವು ಏನ್ ಮಾಡ್ಬೋದು, ಅವ್ರಿಗೆ ಕ್ವಶನ್ ಅಂಡ್ ಆನ್ಸರ್ಸ್ ನ ಇನ್ಫಾರ್ಮೇಶನ್ಸ್ ನ ತಗೊಳ್ಬಹುದು. ಓಕೆ, ದೀಸ್ ಆರ್ ದ ಪ್ರೈಮರಿ ಡೇಟಾ ಕಲೆಕ್ಷನ್. ಪ್ರೈಮರಿ ಡೇಟಾ ಕಲೆಕ್ಷನ್ ಮಾಡಬೇಕಾದ್ರೆ ಇದನ್ನ ನಾವು ನೋಡ್ತಾ ಇದ್ದೀವಿ. ಓಕೆ, ಫಸ್ಟ್ ಸೋರ್ಸಸ್ ಆಫ್ ಡೇಟಾದಲ್ಲಿ. ನೆಕ್ಸ್ಟ್ ಒನ್, ಫಸ್ಟ್ ಒನ್, ಈ ಪ್ರೈಮರಿ ಸೋರ್ಸಸ್ ಆಯ್ತಲ್ಲ, ಈ ಪ್ರೈಮರಿ ಸೋರ್ಸಸ್ ನಲ್ಲಿ ನಾವು ಡೇಟಾನ ಹೇಗೆ ಕಲೆಕ್ಟ್ ಮಾಡೋದು? ದ ಮೆಥಡ್ ಆಫ್ ಪ್ರೈಮರಿ ಡೇಟಾ ಕಲೆಕ್ಷನ್ಸ್. The method of primary data collections. So one is observation, another one is interview and questionnaire, and the last one is scheduled. So these are the methods of primary data collections. Okay, nimge questions keltare. How they are asking the questions? So see here, what is primary and secondary data? So
ಸೊ ಸೋರ್ಸಸ್ ಆಫ್ ಡೇಟಾದಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಹೇಗೆ ಕ್ವಶನ್ಸ್ ಕೇಳ್ತಾರಪ್ಪ ಅಂದ್ರೆ ವಾಟ್ ಇಸ್ ಪ್ರೈಮರಿ ಅಂಡ್ ಸೆಕೆಂಡರಿ ಡೇಟಾ, ಸೋರ್ಸಸ್ ಆಫ್ ಪ್ರೈಮರಿ ಡೇಟಾ ಅಂಡ್ ಸೆಕೆಂಡರಿ ಡೇಟಾ. ದ ಸೋರ್ಸಸ್ ಆಫ್ ಪ್ರೈಮರಿ ಡೇಟಾ ಅಂದಾಗ ಸೊ ಪ್ರೈಮರಿ ಡೇಟಾ, ಪ್ರೈಮರಿ ಸೋರ್ಸಸ್ ಅಂದ್ರೆ ಏನಂತ ಬರೀಬೇಕು. ದೆನ್ ಅದಾದ್ಮೇಲೆ ಯು ಕ್ಯಾನ್ ಎಕ್ಸ್ಪ್ಲೈನ್ ದಿಸ್ ಒನ್. ಯಾವುದು? ದಿಸ್ ಒನ್, ದ ಮೆಥಡ್ಸ್ ಆಫ್ ಪ್ರೈಮರಿ ಡೇಟಾ ಕಲೆಕ್ಷನ್. The primary data collections, the methods, observation, interview, questionnaire, and scheduled. These are the 4 methods. These are the 4 methods we are collecting the informations. So this the methods of primary data we are discussed in the next class. Next class in discuss ಮಾಡೋದಾ. So ಇಲ್ಲಿಗೆ ಕ್ಲಾಸ್ ನಾನು ನಿಲ್ಲಿಸಿರ್ತೀನಿ. Okay, if you are any doubt, please